ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟ ಪ್ರಕರಣ. ಘಟನೆಯಲ್ಲಿ 10 ವರ್ಷದ ಬಾಲಕಿ ಬಿಂದುಗೆ ಸುಟ್ಟ ಗಾಯಗಳು ಆಗಿದೆ. ವಿಲ್ಸನ್ ಗಾರ್ಡನ್ನ SRS ಸ್ಕೂಲ್ನಲ್ಲಿ ಓದ್ತಾ ಇರುವಂತಹ ಬಾಲಕಿ. ಘಟನೆ ನಡೆದಂತಹ ಸಂದರ್ಭದಲ್ಲಿ ತಾಯಿ ಮಗು ಮನೆಯಲ್ಲಿ ಇದ್ರು. 10 ವರ್ಷದ ಬಾಲಕಿ ಬಿಂದುಗೆ ಸುಟ್ಟ ಗಾಯಗಳು ಉಂಟಾಗಿದೆ. ವಿಲ್ಸನ್ ಗಾರ್ಡನ್ ನಲ್ಲಿ ನಡೆದಿರುವಂತಹ ಈ ಒಂದು ಸ್ಫೋಟ ಪ್ರಕರಣದಲ್ಲಿ 10 ವರ್ಷದ ಬಾಲಕಿ ಗಾಯಗೊಂಡಿದ್ದಾರೆ. ಸೊ ಆ ಬಾಲಕಿಯನ್ನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಿಂದು ತಾಯಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 9 ಮಂದಿ ಗಾಯಗೊಂಡಿದ್ದಾರೆ. ಒಬ್ಬಕ್ಕೆ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಬಿಂದು ಅನ್ನುವಂಥ 10 ವರ್ಷದ ಬಾಲಕಿ ಕೂಡ SRS ಶಾಲೆಯಲ್ಲಿ ಓದ್ತಾ ಇರುವಂತಹ ಬಾಲಕಿ, ಆಕೆ ಕೂಡ ಗಾಯಗೊಂಡಿದ್ದಾಳೆ. ಸೊ ಆಕೆಯನ್ನ ಇಂದಿರಾ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ದುರ್ಘಟನೆಯಲ್ಲಿ ಓರ್ವ ಬಾಲಕ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಜೊತೆಗೆ 9 ಮಂದಿಗೆ ಗಾಯಗಳಾಗಿದೆ ಅಂತ ಸಿಗ್ತಾ ಇರುವಂತ ಮಾಹಿತಿ. ಎಲ್ಲರನ್ನು ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 7 ರಿಂದ 8 ಮನೆಗಳಿಗೆ ಈ ಸ್ಫೋಟದಲ್ಲಿ ಹಾನಿಯಾಗಿದೆ. ಸ್ವಾತಂತ್ರ್ಯೋತ್ಸವದ ದಿನದ ಸಂಭ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಬೆಳಗ್ಗಿನ ಜಾವ ನಡೆದಿರುವಂತಹ ಘಟನೆ ಇದು. ಸುಮಾರು 8:30 ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಲ್ಲಿ ನಿಗೂಢ ಸ್ಫೋಟ ಪ್ರಕರಣ. 2 ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. ಓರ್ವ ಗಂಡು ಮಗು ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಗಾಯಗೊಂಡಿರುವಂತಹ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 10 ವರ್ಷದ ಮುಬಾರಕ್ ಅನ್ನುವಂತಹ ಮಗು ಈ ಒಂದು ಸ್ಫೋಟದಲ್ಲಿ ಪ್ರಾಣ ಕಳ್ಕೊಂಡಿದೆ. ಸ್ಫೋಟದಲ್ಲಿ 7 ಮಂದಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿಗೂಢ ಸ್ಫೋಟಕ್ಕೆ ಹಲವು ಮನೆಗಳು ಛಿದ್ರ ಆಗಿದೆ. ಸ್ಫೋಟದ ರಭಸಕ್ಕೆ 10 ಮನೆಗಳು ಛಿದ್ರ ಆಗಿದೆ. ಸ್ಫೋಟದ ರಭಸಕ್ಕೆ ಏರಿಯಾದ ಜನರು ಬೆಚ್ಚಿ ಬಿದ್ದಿದ್ದಾರೆ. 7 ರಿಂದ 10 ಮನೆಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಾನು ಮಲ್ಕೊಂಡಿದ್ದೆ, ಒಂದು ತುಂಬ ದೊಡ್ಡ ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣ ನಮ್ಮ ಮನೆ ಎಲ್ಲ ಶೇಕ್ ಆಯಿತು. ನನ್ನ ಮನೆ 3rd ಫ್ಲೋರು. ಶೇಕ್ ಆಗಿದ ತಕ್ಷಣ ನಾನೇನು ತಿಳ್ಕೊಂಡೆ, ಭೂಕಂಪ ಬಂತಂತ. ಭೂಕಂಪ ಬಂದಿದೆ ಅಂತ ನಾನು ದಡಿಲ್ ಅಂತ ಆಚೆ ಕಡೆ ಬಂದರೆ ಒಂದು ಹೊಗೆ ಥರ, ಹೊಗೆ ಅಲ್ಲ ಅದು ಧೂಳು, ಮಣ್ಣು ಧೂಳು ಮೇಲೆ ಏರ್ತು ಮೇಲೆ. ಸಿಲಿಂಡರ್ ಅಂದರೆ ವಾಸನೆ ಆದರೂ ಗ್ಯಾಸ್ದು ಬರಬೇಕಾಗಿತ್ತು. ಏನು ವಾಸನೆನೂ ಇರಲಿಲ್ಲ ಗ್ಯಾಸ್ದು. ಅಲ್ಲಿ ಇಬ್ಬರು ಅಮ್ಮ ತಾಯಿ ತುಂಬ ಎಲ್ಲ ಸುಟ್ಟೋಗವ್ರೆ. ಈಗ ಶಿಫ್ಟ್ ಮಾಡಿದಾರಲ್ಲ ಆ ವಿಕ್ಟೋರಿಯಾಗೆ, ಆ ಅಮ್ಮನೂ ವಿಕ್ಟೋರಿಯಾನಲ್ಲವ್ರೆ. ಒಂದು ಮಗು ಇಲ್ಲಿ ಡೆತ್ ಆಗಿದೆ, ಮುಬಾರಕ್ ಅಂತ ಹೆಸರು. ನಾವು ಆಚೆ ಕಡೆ ಬಟ್ಟೆ ಹೋಗ್ಕೊಂಡಿದ್ದೀವಿ. ಆಚೆ ಕಡೆ ಇದ್ರಿ, ಗೊತ್ತಾಗ್ಲಿಲ್ವಾ ನಿಮಗೆ? ಎಲ್ಲ ಮೇಲೆ ಬಿದ್ದಿತ್ತು. ಆಚೆ ಕಡೆ ಎಲ್ಲ ಮೇಲೆ ನೀವೇನ್ ಮಾಡ್ತಿದ್ರಿ? ಬಟ್ಟೆ ಹೋಗ್ಕೊಂಡಿದ್ವಿ. ಓಕೆ, ಶೀಟ್ ಮನೆನಾ ನಿಮ್ದು? ಅಂದ್ರೆ ಎಷ್ಟು ದೂರದಿಂದ ಬಂದು ಸಿಲಿಂಡರ್ ಬಿದ್ದಿದೆ? ಗೋಡೆ ಬಿದ್ದು ಅಲ್ಲಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿ ಎಷ್ಟು ದೂರದಿಂದ ಅಂತ ಅಂತರ ಎಷ್ಟಿದೆ? ಮುಂದ್ಗಡೆ ಪಕ್ಕನೆ. ನಾವು 3 ಜನನೂ ನಾನು ಬೆಡ್ ಮೇಲೆ ಮಲ್ಕೊಂಡಿರ್ತೀವಿ. ಇವರು ನಮ್ಮ ಅಪ್ಪ ಅಮ್ಮ ಅವರು ಕೆಳಗಡೆ ಮಲ್ಕೊತಾರೆ. ನನ್ನ ತಂಗಿನೂ ತಮ್ಮ ಕೆಳಗಡೆ ಮಲ್ಕೊಂಡಿದ್ರು. ನಮ್ಮಮ್ಮ ಆಚೆ ಕಡೆ ಬಟ್ಟೆ ಒಗ್ಕೊಂಡಿದ್ರು. ಅದೇ ಬ್ಲಾಸ್ಟ್ ಸೌಂಡ್ ಬಂತು. ಆಮೇಲೆ ಅವ್ರ ಇಬ್ರದ್ದು ಮೇಲೇನೂ ಗೋಡೆ ಬಂತು ಬಿಟ್ಟು. ನಾನು ಎತ್ತಗೆ ಟ್ರೈ ಮಾಡಿದೆ, ಆಗಿಲ್ಲ. ಆಮೇಲೆ ನಮ್ಮ ಪಕ್ಕ ಮನೆಯದವರು ಬಂದರು, 2 ಅಂಕಲ್ ಬಂದು ಎಟ್ಟಗೆ ಟ್ರೈ ಮಾಡಿದ್ರು. ಅವ್ರ ಕೈದಲ್ಲಿನೂ ಆಗಿಲ್ಲ. ಆಮೇಲೆ ನಮ್ಮಪ್ಪ ಬಂದರೆ ಅಲ್ಕೊಂಡು ಬಂದರು. ಆಮೇಲೆ ನನಗೆ ದೊಡ್ಡ ಅಂಕಲೆಲ್ಲ ಆಚೆ ಕಲೆ ಕಳಿಸ್ಬಿಟ್ರು. ಆಮೇಲೆ 8 ಜನ 9 ಜನ ಸೇರಿಸಿ ಕಲ್ಲು ಎತ್ತಿ ಹಾಸ್ಪಿಟಲ್ಗೆ ಎತ್ಕೊಂಡು ಬಂದಿದ್ರು. ಚೆನ್ನಾಗಿದ್ದ, ಅಲ್ಕೊಂಡಿದ್ದ, ಚೆನ್ನಾಗೇ ಇದ್ದ. ನನ್ನ ತಂಗಿನೂ ಚೆನ್ನಾಗಿದ್ರು. ನಾನು ಹೇಳ್ದೆ ಅಲ್ಬೇಡ, ಏನಾಗಲ್ಲ. ಆಮೇಲೆ ಅವ್ರಿಗೆ ಕರ್ಕೊಂಡು ಎತ್ಕೊಂಡು ಕೈದಲ್ಲಿ ಹಾಸ್ಪಿಟಲ್ಗೆ ಬಂದ್ಬಿಟ್ರು. ಆಗ ಚೆನ್ನಾಗೇ ಇದ್ದ. ಆಸ್ಪತ್ರೆಗೆ ಬಂದ ಮೇಲೆ ಆಗಿದ್ದು. ಏನ್ ಹೇಳ್ದ? ಏನು ಹೇಳಿಲ್ಲ. ನಾನು ಬೇರೆ ಅಳ್ತಾ ಇದ್ದ. ನಾನು ಹೇಳಿಲ್ಲ, ಇದು ನೀರು ಕುಡಿಬೇಕು, ನೀರು ಕುಡಿಬೇಕು. ಅವ್ರು ಬಾದ್ಮೇಲೆ ಅವ್ರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ಬಿಟ್ರು. ನಾನು ಅಲ್ಲೇ ಇದ್ದೆ ಮನೆ ಹತ್ರ. ಕರ್ಕೊಂಡು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಈ ಥರ ಆಗಿರೋರಿಗೆ
ನಮ್ಮ ಸರ್ಕಾರನೇ ಏನಾದರೂ ಒಂದು ಪರಿಹಾರ ಮಾಡಬೇಕು. ಸ್ಲಮ್ ಏರಿಯಾಗೆ ಓಟ್ಗಳಿಗೆ ಬರ್ತಾರೆ ಕೇಳಿಕೊಂಡು, ನಮಗೆ ಓಟ್ ಕೊಡಿ ಅಂತ ಬರ್ತಾರೆ. ಓಟ್ ಕೊಟ್ಬಿಟ್ಮೇಲೆ ಅವನು ಸತ್ತೋಗಿದ್ರೆ ಅವ್ರ ಮನೆಗೆ ಒಂದು ಊಟ ಹಾಕೋಕ್ಕೂ ನೋಡೋಕ್ಕೂ ಬರೋದಿಲ್ಲ, ಊಟ ಹಾಕೋಕ್ಕೂ ಬರೋದಿಲ್ಲ. ಆ ಥರ ಮಾಡ್ತಾಯಿದ್ದಾರೆ. ಅನ್ಯಾಯ ಆಗಬಾರ್ದಂತ ನಾನು ಹೇಳ್ತಾ ಇದ್ದೀನಿ ಮೀಡಿಯಾ ಅವ್ರಿಗೆ. ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೊಂಡು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.